ಫಸ್ಟ್ ಕ್ವೆಶನ್. ವಿಜ್ಞಾನಾನಂದರು ಬೇಲೂರು ಮಠದಲ್ಲಿ ಎಲ್ಲಿ ವಾಸಿಸುತ್ತಿದ್ದರು? ಬೇಲೂರು ಮಠದಲ್ಲಿ ವಿಜ್ಞಾನಾನಂದರು ವಿವೇಕಾನಂದರ ಕೊಠಡಿಯ ಸಮೀಪದಲ್ಲೇ ಒಂದು ಸಣ್ಣ ಕೊಠಡಿಯಲ್ಲಿ ಇರುತ್ತಿದ್ದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಶ್ರೀಯನ್. ಬೆಳಗಿನ ಜಾವ 2 ಗಂಟೆಗೆ ಸ್ವಾಮೀಜಿ ಪೂರ್ವದ ವರಾಂಡದಲ್ಲಿ ಶತಪಥ ಹಾಕುತ್ತಿದ್ದ ಕಾರಣವೇನು? ಒಂದು ಸಲ ಬೆಳಗಿನ ಜಾವ 2 ಗಂಟೆಗೆ ಸ್ವಾಮೀಜಿ ಪೂರ್ವ ವರಾಂಡದಲ್ಲಿ ಶತಪಾತ ಹಾಕುತ್ತಿದ್ದದ್ದನ್ನು ವಿಜ್ಞಾನಾನಂದರು ನೋಡಿದರು. ಗಂಭೀರೆಯಿಂದ ಎದ್ದ ಅವರು ಸ್ವಾಮೀಜಿಯ ಬಳಿಗೆ ಹೋಗಿ, ನಿಮಗೇಕೆ ನಿದ್ದೆ ಮಾಡಲಾಗುತ್ತಿಲ್ಲ ಎಂದು ವಿಚಾರಿಸಿದರು. ಅದಕ್ಕೆ ಸ್ವಾಮೀಜಿ, ಪೇಷನ್, ನಾನು ಸುಖವಾಗಿ ನಿದ್ರಿಸುತ್ತಿದ್ದೆ, ಆದರೆ ಇದಕ್ಕಿದ್ದ ಹಾಗೆ ಯಾರೋ ಬಡಿಬೆದಂತೆ ಎಚ್ಚರವಾಯಿತು. ಎಲ್ಲಿಯೋ ಏನೋ ಘೋರ ದುರಂತ ಸಂಭವಿಸಿದೆ, ಜನರು ಯಾತನೆಗೊಳಗಾಗಿದ್ದಾರೆ ಎಂದೆನಿಸುತ್ತಿದೆ ಎಂದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಆದ್ಯ. ಬೇಲೂರು ಮಠದಲ್ಲಿ ಸ್ವಾಮೀಜಿಯ ಕೊಠಡಿಯಿಂದ ವಿಜ್ಞಾನಾನಂದರಿಗೆ ಏನು ಕೇಳಿಸಿತು? ಒಂದು ಸಲ ಬೇಲೂರು ಮಠದಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ಸ್ವಾಮೀಜಿಯ ಕೊಠಡಿಯಿಂದ ಅರ್ಥನಾದವೊಂದು ವಿಜ್ಞಾನಾನಂದರಿಗೆ ಕೇಳಿಸಿತು. ಕಾಯಿಲೆಯಾಗಿದ್ದುದರಿಂದ ಸ್ವಾಮೀಜಿ ಬಹುಶಃ ನರಳಿರಬೇಕೆಂದು ಅವರು ಯೋಚಿಸಿದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಉತ್ತಮ್. ವಿವೇಕಾನಂದರ ಕೊಠಡಿಗೆ ಬಂದ ವಿಜ್ಞಾನಾನಂದರು ಏನೆಂದು ವಿಚಾರಿಸಿದರು? ವಿವೇಕಾನಂದರ ಕೊಠಡಿಗೆ ಬಂದ ವಿಜ್ಞಾನಾನಂದರು, ಸ್ವಾಮೀಜಿ, ನಿಮಗೆ ಆರೋಗ್ಯವಿಲ್ಲವೇ ಎಂದು ವಿಚಾರಿಸಿದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಗೌತಮ್. ವಿಜ್ಞಾನಾನಂದರ ಸ್ವಾಮೀಜಿಯವರಿಗೆ ಕೂಗಿಕೊಳ್ಳುವುದಕ್ಕೆ ಕಾರಣವನ್ನು ಕೇಳಿದಾಗ ಅವರು ಏನೆಂದು ಉತ್ತರಿಸಿದರು? ಸ್ವಾಮೀಜಿ ಎಂದರು, ಸೋದರ, ಜನರು ಪಡುತ್ತಿರುವ ಕಷ್ಟಗಳನ್ನು ನನಗೆ ನೆನೆಸಿಕೊಂಡರೆ ನಿದ್ರೆಯೇ ಬರುವುದಿಲ್ಲ. ನನ್ನ ಮನಸ್ಸು ಅವಿಶ್ರಾಂತಿಯಿಂದ ಯಾತನೆಯಿಂದ ತುಂಬಿರುತ್ತದೆ. ಆದ್ದರಿಂದಲೇ ನಾನು ಶ್ರೀರಾಮಕೃಷ್ಣರನ್ನು ನಮ್ಮ ಜನರಿಗೆ ಒಳ್ಳೆಯದಾಗಲಿ, ಅವರ ಕಷ್ಟಗಳು ಪರಿಹಾರ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಭರತ್. ವಿಜ್ಞಾನಾನಂದರಿಗೆ ಯಾರ ಮೇಲೆ ತುಂಬಾ ಪ್ರೀತಿ ಗೌರವಗಳಿದ್ದವು? ವಿಜ್ಞಾನಾನಂದರಿಗೆ ಶ್ರೀಮಾತೆಯವರ ಮೇಲೆ ತುಂಬಾ ಪ್ರೀತಿ ಗೌರವಗಳಿದ್ದವು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಚಾರ್ವಿ. ವಿಜ್ಞಾನಾನಂದರು ಸ್ವಾಮೀಜಿಯವರೊಂದಿಗೆ ಕಲ್ಕತ್ತಾದ ಯಾರ ಮನೆಗೆ ಹೋದರು? ಒಂದು ದಿನ ಅವರು ಸ್ವಾಮೀಜಿಯೊಂದಿಗೆ ಕೋಲ್ಕತ್ತಾದ ಬಲರಾಮ್ ಬಸುವಿನ ಮನೆಗೆ ಹೋದರು. ನೆಕ್ಸ್ಟ್ ಕ್ವೆಶನ್. ಅನಿರುದ್ಧ್. ಬೇಲೂರು ಮಠದಲ್ಲಿದ್ದಾಗ ವಿಜ್ಞಾನಾನಂದರು ಸ್ವಾಮೀಜಿಯ ಯಾವ ಕೆಲಸ ಹಾಗೂ ಯಾರ ಸಂಬಂಧವನ್ನು ಕುರಿತು ಆಶ್ಚರ್ಯ ಪಡುತ್ತಿದ್ದರು? ಒಮ್ಮೆ ಬೇಲೂರು ಮಠದಲ್ಲಿದ್ದಾಗ ವಿಜ್ಞಾನಾನಂದರು ಸ್ವಾಮೀಜಿ ಪಶ್ಚಿಮ ದೇಶಗಳಲ್ಲಿ ಮಾಡಿರುವ ಕೆಲಸ ಮತ್ತು ಪಾಶ್ಚಿಮಾತ್ಯ ಸ್ತ್ರೀಯರೊಡನೆ ಅವರ ಸಂಬಂಧವನ್ನು ಕುರಿತು ಆಶ್ಚರ್ಯ ಪಡುತ್ತಿದ್ದರು. ಕರೆಕ್ಟ್.
ನೆಕ್ಸ್ಟ್ ಕ್ವೆಶನ್ ಭರತ್. ತನು ದಿಗಂತಿಗೆ ಕೇಳಿಲ್ಲ ಫಸ್ಟ್ ರೌಂಡ್. ವಿಜ್ಞಾನಾನಂದರು ನೇರವಾಗಿ ಸ್ವಾಮೀಜಿಯವರಿಗೆ ಏನೆಂದು ಕೇಳಿಬಿಟ್ಟರು? ವಿಜ್ಞಾನಾನಂದರು ನೇರವಾಗಿ ಅವರನ್ನು, ಸ್ವಾಮೀಜಿ, ನೀವು ಪಶ್ಚಿಮ ದೇಶಗಳಲ್ಲಿದ್ದಾಗ ಅಲ್ಲಿಯ ಸ್ತ್ರೀಯರೊಂದಿಗೆ ಬೆರೆತಿರಿ. ಆದರೆ ಶ್ರೀರಾಮಕೃಷ್ಣರು ಈ ವಿಚಾರವಾಗಿ ಹೇಳಿರುವುದು ಬೇರೆಯೇ ಇದೆಯಲ್ಲವೇ? ಸನ್ಯಾಸಿಯಾದವನು ಸ್ತ್ರೀಯರ ಭಾವಚಿತ್ರವನ್ನೂ ಸಹ ನೋಡಬಾರದು ಎಂದು ಅವರು ಹೇಳುತ್ತಿರಲಿಲ್ಲವೇ? ಎಷ್ಟೇ ಭಕ್ತೆಯರಾಗಿದ್ದರೂ ಸ್ತ್ರೀಯರೊಂದಿಗೆ ಆಪ್ತತೆಯನ್ನು ಬೆಳೆಸಬಾರದು ಎಂದವರು ನನಗೆ ಒತ್ತಿ ಹೇಳಿದ್ದರು. ಆದ್ದರಿಂದ ನೀವೇಕೆ ಹಾಗೆ ಮಾಡಿದಿರಿ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ ಎಂದು ಕೇಳಿಬಿಟ್ಟರು. ಕರೆಕ್ಟ್. ಲೋಚನ್ನಿಗೂ ಕೇಳ್ಬೇಕನ್ಸುತ್ತೆ ಫಸ್ಟ್ ರೌಂಡ್. ಇಲ್ಲ, ಅವರಿಬ್ರು ಬೇರೆ ಬೇರೆ. ಲೋಚನ್ ಚಾರ್ವಿ ಬೇರೆ ಬೇರೆ. ನೆಕ್ಸ್ಟ್ ಕ್ವೆಶನ್ ಲೋಚನ್. ವಿಜ್ಞಾನಾನಂದರಿಗೆ ಮುಖಭಂಗವಾದದ್ದನ್ನು ಗಮನಿಸಿದ ಸ್ವಾಮೀಜಿಯವರು ನಕ್ಕು ಏನೆಂದು ಹೇಳಿದರು? ವಿಜ್ಞಾನಾನಂದರಿಗೆ ಮುಖಭಂಗವಾದುದನ್ನು ಗಮನಿಸಿದ ಅವರು ನಕ್ಕು ಹೇಳಿದರು, ಸ್ತ್ರೀಯರಲ್ಲಿ ಸುಪ್ತವಾಗಿರುವ ಆದಿಶಕ್ತಿ ಜಾಗೃತೆಗೊಳ್ಳದೆ ಒಂದು ದೇಶ ಮೇಲೆದ್ದು ಉದ್ಧಾರವಾಗಲು ಸಾಧ್ಯವೇ? ನಾನು ಇಡೀ ಪ್ರಪಂಚವನ್ನು ಸುತ್ತಿದ್ದೇನೆ. ಸ್ತ್ರೀಯರು ಹೆಚ್ಚು ಕಡಿಮೆ ಎಲ್ಲೆಲ್ಲೂ ಅಪೇಕ್ಷಿಸಲ್ಪಟ್ಟಿದ್ದಾರೆ. ಆದರೆ ಇದು ಭಾರತದಲ್ಲಿ ತೀರಾ ಶೋಚನೀಯವಾಗಿದೆ. ಆದ್ದರಿಂದಾಗಿಯೇ ನಮ್ಮ ದೇಶವು ಅಷ್ಟೊಂದು ಅವನತಿ ಹೊಂದಿರುವುದು. ಸ್ತ್ರೀಯರು ಒಂದು ಜಾಗೃತವಾಗುವರೋ ಅಂದು ನೋಡುತ್ತಿರು. ಇಡೀ ದೇಶವೇ ಹೇಗೆ ಮೇಲೆದ್ದು ತನ್ನ ಹಿಂದಿನ ವೈಭವಕ್ಕೆ ಮರಳುವುದು ಎಂದು. ಆ ಕಾರಣಕ್ಕಾಗಿಯೇ ಶ್ರೀಮಾತೆಯವರು ಬಂದಿರುವುದು. ಅವರ ಅವತರಣದಿಂದ ಎಲ್ಲ ದೇಶಗಳ ಸ್ತ್ರೀಯರಲ್ಲೂ ಜಾಗೃತಿ ಉಂಟಾಗಿದೆ. ಇದು ಕೇವಲ ಪ್ರಾರಂಭವಷ್ಟೇ. ಮುಂದೆ ಇನ್ನೂ ಹೆಚ್ಚಿನದನ್ನು ನೀನು ನೋಡುತ್ತೀಯೇ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಭರತ್. ಕೊನೆಯ ವರ್ಷಗಳಲ್ಲಿ ಸ್ವಾಮೀಜಿಯವರ ಮನಸ್ಸು ಹೆಚ್ಚಾಗಿ ಯಾವುದರಲ್ಲಿ ಲೀನವಾಗಿರುತ್ತಿತ್ತು? ಮಹಾಚೇತನವು ಇತರರಲ್ಲಿ ಮಹತ್ತದುದನ್ನೇ ಕಾಣುವುದು. ಕೊನೆಯ ವರ್ಷಗಳಲ್ಲಿ ಸ್ವಾಮೀಜಿಯವರ ಮನಸ್ಸು ಹೆಚ್ಚಾಗಿ ಭಗವದ್ವಾದದಲ್ಲೇ ಲೀನವಾಗುತ್ತಿರುತ್ತಿತ್ತು. ನೆಕ್ಸ್ಟ್ ಕ್ವೆಶನ್ ಉತ್ತಮ್. ವಿಜ್ಞಾನಾನಂದರು ವಿನೀತರಾಗಿ ಸ್ವಾಮೀಜಿಗೆ ಏನೆಂದರು? ವಿಜ್ಞಾನಾನಂದರು ವಿನೀತರಾಗಿ, ಸ್ವಾಮೀಜಿ, ನೀವು ಏನು ಬಯಸಿದರೂ ಅದನ್ನು ನೋಡುವಿರಿ, ಆದರೆ ನನಗೆ ಅದು ಅರ್ಥವಾಗುವುದಿಲ್ಲ ಎಂದರು. ನೆಕ್ಸ್ಟ್ ಕ್ವೆಶನ್ ಆದ್ಯ. ವಿಜ್ಞಾನಾನಂದರು ಸ್ವಾಮೀಜಿಯವರಿಗೆ ಏನೆಂದು ಪ್ರಶ್ನಿಸಿದರು? ಇನ್ನೊಂದು ಸಲ ವಿಜ್ಞಾನಾನಂದರು ಸ್ವಾಮೀಜಿಯನ್ನು ನಾವು ದೇವಸ್ಥಾನದಲ್ಲಿ ನಿವೇದಿಸುವ ಆಹಾರವನ್ನು ಶ್ರೀರಾಮಕೃಷ್ಣರು ಸ್ವೀಕರಿಸುವರೇ ಎಂದು ಪ್ರಶ್ನಿಸಿದರು. ನೆಕ್ಸ್ಟ್ ಕ್ವೆಶನ್ ದಿಗಂತ್. ವಿವೇಕಾನಂದರು ಎಂತಹ ವ್ಯಕ್ತಿ?
ವಿವೇಕಾನಂದರು ವೈವಿಧ್ಯಮಯ ಭಾವಗಳ ವ್ಯಕ್ತಿ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಅನಿರುದ್ಧ್. ಸ್ವಾಮೀಜಿಯವರು ಸಂತೋಷದ ಭಾವದಲ್ಲಿ ವಿಜ್ಞಾನಾನಂದರಿಗೆ ಏನೆಂದು ಹೇಳಿದರು? ಒಂದು ದಿನ ಸಂತೋಷದ ಭಾವದಲ್ಲಿ ಅವರು ವಿಜ್ಞಾನಾನಂದರಿಗೆ ಪೇಶಾನ್ ನವಯುಗದ ಅವಶ್ಯಕತೆಗಳಿಗೆ ತಕ್ಕಂತೆ ಒಂದು ಹೊಸ ಸ್ಮೃತಿಯನ್ನು ಬರೆಯಲು ಇದು ಸಕಾಲ. ಹಳೆಯ ಸ್ಮೃತಿಗಳೇ ಈಗ ಬಳಕೆ ತಪ್ಪಿ ಹೋಗಿವೆ ಎಂದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಗೌತಮ್. ಸ್ವಾಮೀಜಿ ಜಗಳ ಆಡುವ ಹುಡುಗನಂತೆ ಬ್ರಹ್ಮಾನಂದರಿಗೆ ಏನೆಂದು ದೂರು ಹೇಳಿದರು? ಸ್ವಾಮೀಜಿ ಜಗಳ ಆಡುವ ಹುಡುಗನಂತೆ ಬ್ರಹ್ಮಾನಂದರಿಗೆ ರಾಖೇಲ್ ಕೇಳಿಲಿ, ಜನರು ನನ್ನ ಸಂದೇಶವನ್ನು ಒಪ್ಪಿಕೊಳ್ಳುವುದೆಂದು ಪೇಶಾನ್ ಹೇಳುತ್ತಿದ್ದಾನೆ ಎಂದು ದೂರು ಹೇಳಿದರು. ನೆಕ್ಸ್ಟ್ ಕ್ವೆಶನ್ ಶ್ರೀಯನ್. ಸ್ವಾಮೀಜಿ ಸಮಾಧಾನದ ಹುಡುಗನಂತೆ ಸಂತೋಷದಿಂದ ಏನೆಂದರು? ಸ್ವಾಮೀಜಿ ಸಮಾಧಾನವಾದ ಹುಡುಗನಂತೆ ಸಂತೋಷದಿಂದ ಪೇಶಾನ್ ರಾಖಲ್ ಹೇಳಿದ್ದನ್ನು ಕೇಳಿದೆಯೇ, ಜನರು ಖಂಡಿತವಾಗಿಯೂ ನನ್ನ ಸಂದೇಶವನ್ನು ಒಪ್ಪಿಕೊಳ್ಳುತ್ತಾರೆ ಎಂದರು. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಲೋಚನ್. ಸ್ವಾಮಿ ವಿವೇಕಾನಂದರು ವಿಜ್ಞಾನಾನಂದರಿಗೆ ಏನೆಂದು ಅಣಿಯಾಯಿತರು? ಬೇಲೂರು ಮಠದ ಕಟ್ಟಡ ನಿರ್ಮಾಣದ ಕೆಲಸಗಳೆಲ್ಲ ಮುಗಿದ ಮೇಲೆ ಸ್ವಾಮಿ ವಿವೇಕಾನಂದರು ವಿಜ್ಞಾನಾನಂದರಿಗೆ ಅಲಹಾಬಾದ್ ಪ್ರಯಾಗ್ನಲ್ಲಿ ಒಂದು ಕೇಂದ್ರವನ್ನು ಪ್ರಾರಂಭಿಸುವಂತೆ ಆಣತಿ ಇತ್ತರು. ನೆಕ್ಸ್ಟ್ ಕ್ವೆಶನ್ ಅನುಶ್ರೀ. ಯಾವ ಯಾವ ನದಿಗಳು ಸೇರಿ ಮುಖ್ಯವಾದ ಯಾತ್ರಾ ಸ್ಥಳವಾಗಿದೆ? ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾದ ಇನ್ನೊಂದು ಮುಖ್ಯವಾದ ಯಾತ್ರಾ ಸ್ಥಳ. ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಚಾರ್ವಿ. ಅಲಹಾಬಾದಿನಲ್ಲಿನ ಮೊದಲ ದಿನಗಳಲ್ಲಿ ವಿಜ್ಞಾನಾನಂದರು ನಿತ್ಯವೂ ಎಲ್ಲಿಗೆ ಹಾಗೂ ಏಕೆ ಹೋಗುತ್ತಿದ್ದರು? ಅಲಹಾಬಾದಿನಲ್ಲಿನ ಮೊದಲ ದಿನಗಳಲ್ಲಿ ವಿಜ್ಞಾನಾನಂದರು ನಿತ್ಯವೂ ತ್ರಿವೇಣಿಗೆ ಸೂರ್ಯೋದಯದ ಹೊತ್ತಿಗೆ ಸ್ನಾನಕ್ಕೆ ಹೋಗುತ್ತಿದ್ದರು. 20 ಕ್ವಶನ್ಸ್ ಆಯ್ತಲ್ಲ ತಾನು? ವ್ಯೂ ಶೇರ್ ಮಾಡ್ಕೋಬಹುದು. ಇವತ್ತು ಓದಿರೋದ್ರಲ್ಲಿ ನನ್ಗೇನ್ ಇಷ್ಟ ಆಯ್ತಂದ್ರೆ, ನಾವು ಇವಾಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಪೇರ್ ಮಾಡಿದ್ರೆ ಇವಾಗ ಜನ ಮಲ್ಕೊಂಡಾಗ ನಾವು ಎಷ್ಟು ಸತಿ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಅಲಾರಾಮ್ ಇಟ್ಕೊಂಡ್ರು ನಾವ್ ಎದ್ದೋಳಲ್ಲ. ಆದ್ರೆ ಸ್ವಾಮಿ ವಿವೇಕಾನಂದರು ಮಲಗಿದ್ದಾಗ ಎಲ್ಲೋ ಬೇರೆ ಕಡೆ ಒಂದು ದುರಂತ ನಡೆಯೋದು ಅವರಿಗೆ ಫೀಲ್ ಆಗಿ ಅವರು ನಿದ್ರೆಯಿಂದ ಎದ್ದೊಳ್ತಾರಲ್ಲ, ಅದು ತುಂಬಾ ತುಂಬಾ ಕಲ್ತ್ಕೋಬಹುದು. ಯಾಕಂದ್ರೆ ಅವ್ರು ಎಷ್ಟು ಧ್ಯಾನದಲ್ಲಿ ತಲ್ಲೀನರಾಗಿರ್ತಾರೋ ಅದೇ ರೀತಿ ಅವ್ರು ನಿದ್ರೆ ಮಾಡುವಾಗ್ಲೂ ಅವರು ನಿದ್ರೆ ಮಾಡ್ತಿರ್ತಾರೆ. ಆದ್ರೆ ಅವ್ರ ಜ್ಞಾನ ಮಾತ್ರ ಈಚೆಗಡೆನೆ ಇರ್ತಿತ್ತು. ಅಂದ್ರೆ ಆಚೆ ಏನ್ ನಡೀತಿದೆ ಆ ತರದ್ರ ಬಗ್ಗೆ ಯೋಚಿಸ್ತಿದ್ರು. ಇದೊಂದ್ ಇಷ್ಟ ಆಯ್ತು. ಮತ್ತೆ ಇನ್ನೊಂದ್ ಕಡೆ ಪೇಶಾನ್ ಸ್ವಾಮೀಜಿ ಅವ್ರಿಗೆ ಕೇಳ್ತಾರೆ, ನೀವು ಸ್ತ್ರೀಯರೊಂದಿಗೆ ಒಂದು ನಿಮ್ದು ಫ್ರೆಂಡ್ಶಿಪ್ ಕೂಡ ಇದೆಯಲ್ಲ, ಆದ್ರೆ ಸನ್ಯಾಸಿಯಾದವರು ಸ್ತ್ರೀಯ ಭಾವಚಿತ್ರವನ್ನು ನೋಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ,
ಇಲ್ಲಿ ಲಿಂಗಗಳ ಭೇದ ಇಲ್ಲ. ಶ್ರೀ ರಾಮಕೃಷ್ಣರು ಬರೀ ಪುರುಷರಿಗೆ ಮಾತ್ರ ಮುಕ್ತಿ ಕೊಡಲು ಇಲ್ಲಿ ಬಂದಿಲ್ಲ. ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಮುಕ್ತಿಯನ್ನು ಕೊಡಲು ಬಂದಿದ್ದಾರೆ ಅಂತ ಇಲ್ಲಿ ಯಾವುದೇ ಅಂದ್ರೆ ಹೆಣ್ಮಕ್ಳನ್ನ ಕೀಳಾಗಿ ನೋಡದೆ ಇಬ್ರುನು ಈಕ್ವಲ್ ಆಗಿ ಟ್ರೀಟ್ ಮಾಡೋದು ತುಂಬಾ ಇಷ್ಟ ಆಯ್ತು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಅಂತನು ಕ್ವಶನ್ಸ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ. ಹಾಗೆ ವ್ಯೂಸ್ ಅಷ್ಟೇ ಒಳ್ಳೆ ಪಾಯಿಂಟ್ಸ್ ಶೇರ್ ಮಾಡ್ಕೊಂಡಿದ್ಯಾ. ಹೌದು, ನಾವಿಲ್ಲಿ ಸ್ವಾಮಿ ವಿವೇಕಾನಂದರಲ್ಲಿ ನಾವು ಇದನ್ನು ನೋಡ್ಬೋದು. ಸ್ವಾಮಿ ವಿವೇಕಾನಂದರು ಗಂಡು ಹೆಣ್ಣು ಅನ್ನೋ ಭೇದ ಅವರಿಗೆ ಇರಲೇ ಇಲ್ಲ. ಅವರು ಆತ್ಮ ನೋಡ್ತಾ ಇದ್ರು, ಪ್ರತಿಯೊಬ್ಬರಲ್ಲೂ ಒಂದು ಆತ್ಮನ ನೋಡ್ತಾ ಇದ್ರು ಅನ್ನೋದನ್ನ ಕಾಣ್ಬೋದು. ಹಾಗೆ ಅವರು ಸ್ತ್ರೀಯರ ಬಗ್ಗೆನೂ ನೆಕ್ಸ್ಟ್ ಹೇಳ್ತಾರೆ. ಅವ್ರ ಹತ್ರ ಒಂದು ಆದ್ಯಾಶಕ್ತಿ ಇದೆ, ಆದ್ಯಾಶಕ್ತಿ ಅದು ಜಾಗೃತಗೊಳ್ಳದೆ ಒಂದು ದೇಶ ಮೇಲೇಳಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಿ ಸ್ತ್ರೀಯರು ಯಾವಾಗ ಜಾಗೃತರಾಗ್ತಾರೋ ಆ ದೇಶ ಎಷ್ಟು ವೈಭವದಿಂದ ಮೆರೆಯುತ್ತೆ ಅನ್ನೋದು ಅದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಇಲ್ಲಿ ವಿಜ್ಞಾನಾನಂದರದ್ದು ಇನ್ನೊಂದು ಪಾಯಿಂಟ್ ನಾವು ನೋಡ್ಬೋದು. ಅವರು ಪ್ರತಿಯೊಂದನ್ನು ಏನೇ ಪುಸ್ತಕದಲ್ಲಿ ನಾವು ಓದ್ತೀವಿ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನ ಸ್ವಾಮಿ ವಿಜ್ಞಾನಾನಂದರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಂದರೆ ಸತ್ಯವನ್ನೇ ನುಡಿಯೋದು, ಯಾವುದೇ ವಸ್ತುವನ್ನು ಇನ್ನೊಬ್ಬರ ವಸ್ತುವನ್ನು ನಾವು ತಗೋಬಾರ್ದು, ಕದಿಬಾರ್ದು ಅನ್ನೋದನ್ನು, ಎರಡು ತತ್ವಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ವಿಜ್ಞಾನಾನಂದರು ಹೇಳ್ತಾರೆ. ಧನ್ಯವಾದಗಳು ಸರ್. ಜೈಕಾರದೊಂದಿಗೆ ಇವತ್ತಿನ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय.